ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಆ್ಯಂಡ್ ನಾವಂತೂ ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಆ್ಯಂಡ್ ಸೂರ್ಯ ರಿಕ್ಷಾ ಹೊಡಕ್ಕೆ ಹೋಗಿದ್ದಾನು. ಆ್ಯಂಡ್ ನಂದು ಪ್ರತಿಯೊಂದು ಕೆಲಸನೂ ಮುಗೀತು. ಆ್ಯಂಡ್ ಭಾಳಷ್ಟು ಜನ ಮತ್ತು ಕಮೆಂಟ್ ಆಗತ್ತೀರಿ, ಯಾಕೆ ವೀಡಿಯೋ ಮಾಡ್ಲಿಕ್ಕತ್ತಿಲ್ರಿ, ಮತ್ತು ಏನಾಯ್ತು ಏನಿಲ್ಲ ಅಂಥೇಳಿ. ಸೊ ನಿಮ್ಗೆ ಪ್ರೀವಿಯಸ್ ವೀಡಿಯೋದಾಗ ನಾವು ಹೇಳಿದ್ದೀವಿ ಏನಪ್ಪ ಅಂತಂದ್ರೆ ಮೊಬೈಲ್ ಸರಿ ಇಲ್ಲ, ಮೊಬೈಲ್ ಕೆಟ್ಟೈತಿ, ಲೈಕ್ ಈ ಥರ ಬರತೈತಿ, ಏನಾಗೈತೆ ಅನ್ನೋದು ಗೊತ್ತಾಗಲಿಲ್ಲ. ಆ್ಯಂಡ್ ಈ ಥರ ಬರತೈತಿ, ಒಂದು ಸಲ ಸರಿ ಹೋಗ್ತೈತಿ, ಎರಡನೇ ದಿನ ಸರಿ ಹೋಗ್ತೈತಿ ಅಂತ ಹೇಳಿ ವಿಚಾರ ಮಾಡಿದ್ವಿ. ಬಟ್ ಇಲ್ಲ, ಯಾಕೋ ಇದು ಒಂದು 7-8 ದಿನ ಆದರೂ ಇನ್ನೂ ಸರಿ ಆಗತ್ತಿಲ್ಲ. ಸೊ ಏನಾಗೈತೆ ಅನ್ನೋದು ಗೊತ್ತಾಗತ್ತಿಲ್ಲ. ಆಮೇಲೆ ಹೋಗಿ ಕೇಳಿ ಬಂದ್ವಿ. ಕೇಳಿ ಬರೋಣ ಹೇಳಿದ್ರು. ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಿರ್ತೈತಲ್ರಿ, ಆ ಟೈಮ್ದಾಗ ಈ ಥರ ಆಗ್ತೈತಿ ಅಂತ ಹೇಳಿ ತೊಗೊಂಡು 1 ವರ್ಷ ಆಗೈತೇನೋ. ಸೊ ಈ ಥರ ಆಗತೈತಿ. ಆ್ಯಂಡ್ ರಿಪೇರಿ ಮಾಡ್ಸೋಕೆ ಕೇಳಿದ್ರೆ ಇಲ್ಲ, ವಾಪಸ್ ಡಿಸ್ಪ್ಲೇ ಹಾಕಬೇಕು ಅಂತಂದರು. ಡಿಸ್ಪ್ಲೇ ಹಾಕ್ಬೇಕಂದ್ರೆ ಒಂದು 7,000-6,000 ಇರ್ತೈತೇನೋ ಅಂದ್ಕೊಂಡ್ವಿ. ಆದ್ರೆ ಅಲ್ಲಿ ಹೋಗಿ ಕೇಳೋಣ ಹೇಳಿದ್ರೆ 17,000 ರೂಪಾಯಿ ಅಂತ ಹೇಳಿ. ಅಪ್ಪ, ಇವಾಗ ಏನು ಇಲ್ದ ಇಂಥ ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಖರ್ಚು ಬರ್ಲಿಕ್ಕತ್ತೈತಿ. ಆ್ಯಂಡ್ ಇದು ಒಂದು ಮೊಬೈಲ್ ಒಳಗೆ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬರ್ತೈತಿ. ಆ್ಯಂಡ್ ವಿಡಿಯೋಸು ಮಸ್ತ್ ಆಗ್ತಿದ್ವು. ಆ್ಯಂಡ್ ಜಲ್ದಿ ಎಡಿಟು ಹಾಕಿತ್ತು. ಈ ಥರ ಪೋಸ್ಟು ಲಗುನ ಆಗಿಬಿಡ್ತಿತ್ತು. ಸೂರ್ಯನ ಫೋನ್ ತೊಗೊಂಡು ಮಾಡ್ಬೇಕಂದ್ರೆ ಅವ್ನಿಗೆ ಆಬ್ವಿಯಸ್ಲಿ ಫೋನ್ ಬೇಕಾ. ಯಾಕಂದ್ರೆ ಫೋನ್ ಯಾರಾದರೂ ಫೋನ್ ಮಾಡ್ತಿರ್ತಾರೋ. ಆ್ಯಂಡ್ ನಾನು ಅವ್ನಿಗೆ ಫೋನ್ ಮಾಡ್ಬೇಕಂದ್ರೆ ಫೋನ್ ಬೇಕು. ಐಫೋನ್ ಐತೆ ಅವ್ನ ಕಡೆ. ಸೊ ವಿಡಿಯೋ ಮಾಡ್ಬೇಕಂದ್ರೆ ಈಗ ಮನೆಗೆ ಸಂಜೆಗೆ ಒಂದು 5 ಗಂಟೆ 6 ಗಂಟೆಗೆ ಬರ್ತಾನಪ್ಪ ಅಂತಂದ್ರೆ ಅಷ್ಟರೊಳಗೆ ನಾ ಏನು ಕಂಟೆಂಟ್ ಕೊಡಲಿ ನಿಮ್ಗೆ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಹೋಪ್ಸೋ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಅಂದ್ಕೊಂಡೀನಿ. ಆ್ಯಂಡ್ ಇದು ರಿಪೇರಿ ಮಾಡಿಸ್ಕೊಳ್ಳೋಷ್ಟು ಈಗ ನನ್ನ ಕಡೆ ಅಂತೂ ಆಗತ್ತಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಸೂರ್ಯನ ಫೋನ್ ತೊಗೊಂಡು ಮಾಡ್ಬೇಕಪ್ಪ ಅಂತಂದ್ರೆ ಮತ್ತು ಅವರು ಬ್ಯುಸಿ ಇರ್ತಾರೆ. ಆ್ಯಂಡ್ ಇನ್ನೊಂದು ಫೋನ್ ಐತೆ ನಂದು, ಅದ್ರೊಳಗೆ ಮಾಡ್ಬೇಕಂದ್ರೆ ಅದು ಫೋನ್ ಒಂಥರನೇ ಆಗೈತಿ. ಯಾಕೆ ಯಾರಿಗೆ ಗೊತ್ತಾ, ನನ್ನ ನಸೀಬು ಸರಿ ಇಲ್ಲ ಏನೋ ಹಂಗಾಗಿ. ಆ್ಯಂಡ್ ನಾನು ನೋಡತ್ತೀರಿ ನೀವು ಇನ್ಸ್ಟಾಗ್ರಾಮ್ದಾಗೂ ನಾ ವಿಡಿಯೋ ಹಾಕ್ಲಿಕ್ಕತ್ತಿಲ್ಲ, ಬಿಕಾಸ್ ಈ ಥರ ಮೊಬೈಲ್ ಆಗೈತಿ ಅನ್ನೋಣ. ಇಷ್ಟೆಲ್ಲ ಆಗೈತಿ. ಸೊ ಎತ್ತರ ಸಲ ವಿಡಿಯೋ ಮಾಡತ್ತಿಲ್ಲಪ್ಪ ಅಂತಂದ್ರೆ ಫೋನ್ ಡ್ಯಾಮೇಜ್ ಆಗೈತಿ. ನೀವು ಪ್ರೀವಿಯಸ್ ವಿಡಿಯೋದಾಗ ಹೇಳಿದ್ದನ್ನು. ಆ್ಯಂಡ್ ಪ್ರತಿಯೊಬ್ಬರು ಬಂದು ನೀವು ಕನ್ಸರ್ನ್ ತೋರಿಸಿ ಕೇಳತ್ತೀರಿ, ಒಪ್ಕೊಳ್ತೀನಿ. ಬಟ್ ಸ್ಟಿಲ್ ನನಗೂ ಅನ್ಸೋದೈತಿ ವ್ಲಾಗ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನನ್ನ ಬರ್ತಡೇನೂ ಬಂತು ಜುಲೈ 20th. ಈಗ ಆಲ್ರೆಡಿ ಡ್ರೆಸ್ ಅದು ಎಲ್ಲ ತೊಗೊಂಡಿದ್ದೇನೆ ರೀ ಗೈಸ್ನ. ಸೊ ಅವನ್ನೆಲ್ಲ ವಿಡಿಯೋಸ್ ಮಾಡಬೇಕು. ಆ್ಯಂಡ್ ಇವೆಲ್ಲ ಮೆಮೊರೀಸ್ ರೀ. ಸೊ ಮೆಮೊರೀಸ್ ನಿಮಗೆಲ್ಲ ತೋರಿಸ್ಬೇಕು. ಆ್ಯಂಡ್ ಈವನ್ ನಮಗೂ ವಯಸ್ಸಾದ್ಮೇಲೆ ನಾವು ಈ ವಿಡಿಯೋಸ್ ಎಲ್ಲ ನೋಡಿದಾಗ ಈ ಥರ ಮಾತಾಡ್ತಿದ್ವಿ, ಈ ಥರ ಇರ್ತಿದ್ವಿ, ಈ ಥರ ಮಾಡ್ಕೊತಿದ್ವಿ ಅಂತೇಳಿ ಅದು ಲೈಕ್ ಕೈಂಡ್ ಆಫ್ ಮೆಮೊರೀಸ್ ಇರ್ತೈತಲ್ಲ. ಸೊ ಅದನ್ನೆಲ್ಲ ನೋಡ್ಕೊತ ಕುತ್ಕೋಬೇಕು ಅನ್ನೋದಕ್ಕೆ ಇವನ್ನೆಲ್ಲ ಮಾಡಬೇಕು ಅಂತ ಭಾಳ ಆಸೆ. ಬಟ್ ಏನು ಮಾಡಿದ್ರಿ ಈ ಟೈಮ್ದಾಗ ಈ ಥರ ಕೈ ಕೊಡಕತ್ತಾವೆ ಎಲ್ಲನೂ. ಆ್ಯಂಡ್ ಡ್ರೆಸ್ ಅದು ತೊಗೊಂಡೀನಿ, ಎಲ್ಲನೂ ತೊಗೊಂಡೀನಿ. ಆಮೇಲೆ ಇವತ್ತೊಂದು ವಿಡಿಯೋ ಶೂಟ್ ಐತಿ. ಆ್ಯಂಡ್ ಸಾಂಗ್ ಪ್ರಮೋಷನ್ ಐತಿ, ಸಾಂಗ್ ಮಾಡಬೇಕು. ಆ್ಯಂಡ್ ನಿನ್ನೆ ಸೂರ್ಯನ ಒಂದು ಪ್ರಮೋಷನ್ ಇತ್ತು, ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ನಿನ್ನೆ ನೋಡಿದ್ರೆ ಸ್ವಲ್ಪ ಮಳೆ ಇತ್ತು. ಆ್ಯಂಡ್ ಮೊನ್ನೆ ಮಳಿನೇ ಇರೋಕ್ಕಿಲ್ಲ, ಬರೀ ಬಿಸಿಲೇ ಇತ್ತು. ಇವತ್ತು ನೋಡ್ರೆ ಮಳೆ ಸುರಿಯಾಕತ್ತೈತ್ರಿ. ನಾ ಹೆಂಗೆ ವಿಡಿಯೋ ಮಾಡಲಿ? ಇಟ್ಸಕ್ಕೆ ಮಳೆ ಬಂದ್ರೆ ಭಾಳ ಚಲೋ ಇಲ್ಲ, ಅದು ತೋರಿಸ್ಕೊಂಡರೆ ಮಾಡಲಿ. ಬಟ್ ಮಸ್ತ್ ಮಾಡ್ಬೇಕನ್ನೋದೈತಿ. ಕರೆ ನೋಡೋಣ ಏನಾಗ್ತೈತೆ ಅಂತ ಹೇಳಿ. ಈಗ ಎಲ್ಲನೂ ಕೆಲಸ ಅಂತ ಎಲ್ಲ ಮುಗ್ದೈತಿ. ಈಗ ಸೂರ್ಯ ಬರೋದು ಅಷ್ಟೇ ಕಾಯ್ತೀನಿ. ನಾಷ್ಟ ಮಾಡಿ ದೆನ್ ರೆಡಿ ಆಗಬೇಕು. ಒಂದು ಸ್ವಲ್ಪ ವೆಸ್ಟರ್ನ್ ಲುಕ್ ಹೇಳಿದ್ದಾರೆ, ಲೈಕ್ ಟ್ರೆಡಿಷ್ನಲ್ ಬೇಡ, ವೆಸ್ಟರ್ನ್ ಲುಕ್ ಹೇಳಿದರು. ಫ್ರಾಕ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಅಥವಾ 1 ಪೀಸ್ ಆಗಿರ್ಬೋದು, ಈ ಥರ ಹೇಳಿದರು. ಈ ಥರ ನನ್ನ ಕಡೆ ಎಲ್ಲಿ ಸದ್ಯಕ್ಕೆ ಯಾವುದೂ ಡ್ರೆಸ್ ಇಲ್ಲ, ನಮ್ಮ ಮನ್ಯಾಗ ಅದಾವೆಲ್ಲನೂ. ಅದಕ್ಕೆ ನೋಡು ಏನಾಗ್ತೈತಿ ಏನಿಲ್ಲ ಅಂಥೇಳಿ ನಾನು ಯಾವ ಡ್ರೆಸ್ ಹಾಕೊಳ್ತೇನೆ ಅಂಥೇಳಿ. ಆ್ಯಕ್ಚುಲಿ ನಂದು ಹೋದ ವರ್ಷ ಬರ್ತಡೇ ಡ್ರೆಸ್ ಪಿಂಕ್ ಕಲರ್ ಐತಿಲ್ಲ, ಅದನ್ನು ಹಾಕೋಬೇಕನ್ನತ್ತಿದ್ದೆ. ಬಟ್ ಅದ್ರಾಗ ಇನ್ನಷ್ಟು ಮೊಟ್ಟೆ ಕಾಣಿಸ್ತೀನಿ. ಕರೆ ಏನೋ ಲುಕ್ ಭಾರಿ ಅನ್ನಿಸ್ತೈತಿ. ನೋಡೋಣ ಏನಾಗ್ತೈತಿ. ಮನೆಗೆ ಹೋಗಿ ತೊಗೊಂಡು ಬಂದು ಆಮೇಲೆ ಅಲ್ಲಿ ರೆಡಿಯಾಗಿ ಆಮೇಲೆ ಅಲ್ಲಿ ವಿಡಿಯೋ ಮಾಡೋಕೆ ಹೋಗಿ ಅಷ್ಟೊತ್ತಲೇ ಮಳೆ ಬಂತಂದ್ರೆ ಭಾಳ ಫಜಿತಿ ಆಗ್ತೈತಿ. ಆ್ಯಂಡ್ ಅಷ್ಟೇ ಅಲ್ಲದೆ ತಳ ಫುಲ್ಲು ಎಳಿತಿರ್ತದೆ. ಅದ್ರ ಸಲುವಾಗಿ ಈಗ ನೋಡೋಣ ಏನು ಮಾಡಬೇಕು ಏನೆಲ್ಲ ನೋಡೋಕೆ ಬರ್ತೈತಿ. ಆ್ಯಂಡ್ 1 ಪೀಸ್ ಡ್ರೆಸ್ ಅಂತೂ ಫ್ರಾಕ್ ಗತೆ ಐತಿ, ಬಟ್ ಅದು ಬರ್ತೈತೋ ಇಲ್ಲೋ ಅದು ಮೇನ್ ಇಂಪಾರ್ಟೆಂಟ್ ಆಕೈತಿ. ಆ್ಯಂಡ್ ಜಾಸ್ತಿ ಜನ ಕೇಳಿಕತ್ತಿದ್ರಿ, ಯಾಕಕ್ಕ ನೀವು ದಪ್ಪಾಗಿದ್ದೀರಿ ಅಂಥೇಳಿ. ರೀಸೆಂಟಾಗಿ ಯಾವುದೋ ಒಂದು ಕಾರಣಕ್ಕೆ ಹಾಸ್ಪಿಟಲಿಗೆ ಹೋಗಿದ್ದೆ. ಸೊ ಇದನ್ನೇನೋ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಿದ್ದೆ. ಪೀರಿಯಡ್ಸ್ ಅದು ಇರ್ರೆಗ್ಯುಲರ್ ಆಗತ್ತಿತ್ತು. ಆ್ಯಂಡ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಯಾವಾಗಿಂದಂದ್ರೆ 7 ಮಂತ್ಸಿಂದ ಆಗತ್ತಿತ್ತು. ಸೊ ಏನಪ್ಪ ಅಂತ ನೋಡಕ್ಕೆ ಹೋದ್ರೆ ಮತ್ತು PCOD ಐತಿ ಅಂತ ಹೇಳಿ ಬಂದೈತಿ. ಆ್ಯಂಡ್
3 ಮಂತ್ಸ್ ಟ್ಯಾಬ್ಲೆಟ್ ಕೊಟ್ಟರು PCODದು ಆ್ಯಂಡ್ ನೀರುಗುಳ್ಳೆ ಅಂತಾರಲ್ಲ ಆ ಥರ ಆಗೈತಿ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಳಿಕತ್ತೇನಿ ಕಂಟಿನ್ಯೂ. ಸೊ ನೋಡೋಣ ರಿಕವರಿ ಆಗ್ತೈತೋ ಇಲ್ಲೋ ಅಂಥೇಳಿ. ಅಷ್ಟು ಮೇಯ್ನಾಗಿ ಡಯಟು ಮಾಡಬೇಕು, ಎಕ್ಸಸೈಸು ಮಾಡಬೇಕು ಅಂತ ಹೇಳಿದರು. ವಿಲ್ಸಿಗೆ ಏನಾಗ್ತೈತಿ ಏನಿಲ್ಲ ಅಂಥೇಳಿ. ಆ್ಯಂಡ್ ಅದರಿಂದ ಕನ್ಸೀವ್ ಆಗಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತೈತಿ. ಆ್ಯಂಡ್ ಅದೊಂದು ಮ್ಯಾಟ್ರ. ಏನು ಮಾಡೋದ್ರಿ ಗೈಸ್, ಎಲ್ಲನೂ ಒಮ್ಮೆ ಹಿಂಗೆ ಆಗೈತಪ್ಪ ಅಂತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆ್ಯಂಡ್ ಟ್ಯಾಬ್ಲೆಟ್ ಅದು ತೊಗೊಳ್ಲಿಕ್ಕತ್ತೇನಿ ಆ್ಯಂಡ್ ವಾಕದು ಮಾಡ್ಲಿಕ್ಕತ್ತೇನಿ. ಸೊ ನೋಡೋಣ ಕ್ಯೂರ್ ಆಗ್ತೈತೋ ಇಲ್ಲೋ ಅಂಥೇಳಿ. ಹೇಳಿದ್ದಾರೆ 3 ಮಂತ್ಸ್ ಕಂಟಿನ್ಯೂ ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ಯೂರ್ ಆಗ್ಬೋದು ಅಂಥೇಳಿ. ಒಬ್ಬೊಬ್ರು ಅಂತಾರೆ ಲೈಕ್ PCOD ಏನಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂಥೇಳಿ. ಬಟ್ ಪ್ರಾಬ್ಲಮ್ ಅಲ್ಲಪ್ಪ ಅಂತಂದ್ರೂ, ಇಫ್ ಪ್ರಾಬ್ಲಮ್ ಇದ್ರೂ ಹೆಲ್ದಿ ಲೈಫ್ ಸ್ಟೈಲಿಗೆ ಭಾಳ ಹೊಡೆತ ಕೊಡ್ತೈತೆ ರೀ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದ್ರೆ ನಮ್ಮ ಶರೀರಕ್ಕೆ ಭಾಳ ಹೊಡೆತ ಕೊಡ್ತೈತಿ. ಲೈಕ್ ಹಿಂಗೆ ನೋಡ್ರಿ ದಪ್ಪಕ್ಕೊಂತ ಹೋಗ್ಬೇಕಾಗ್ತೈತಿ. ಸೊ ಎಷ್ಟೋ ಜನ ಮಾತಾಡ್ತಾರೆ ಎಷ್ಟು ದಪ್ಪಾಗಿದ್ದಾಳಕ್ಕಿ, ಹೂ ಇದ್ದಾಕಿ ಹೂಕೋಸ್ತರ ಆಗಿದ್ದಾಳೆ ಅಂತೇಳಿ. ಸಮ್ಟೈಮ್ಸ್ ಅದು ಹರ್ಟ್ ಆಗ್ತೈತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವನ್ ಸೂರ್ಯನು ಸಮ್ಟೈಮ್ಸ್ ಏನಂದು ಬ್ಯಾರಲ್ಲ, ಆಮೇಲೆ ನನ್ನ ಡ್ರಮ್, ಆಮೇಲೆ ಹಿಂಗೆಲ್ಲ ಮಾತಾಡ್ತಿರ್ತಾನೆ. ಅವಾಗ ಜೋಕ್ ಒಳಗೆ ಅದು ಕಾಮಿಡಿ ಅನ್ನಿಸ್ತೈತಿ. ಬಟ್ ಒಂದು ಸೈಡ್ ನೋಡಿದ್ರೆ ಅದು ಕೆಟ್ಟ ಅನ್ನಿಸ್ತೈತಿ. ಲೈಕ್ ನಾ ಫಸ್ಟ್ ಹೆಂಗೆ ಸ್ಲಿಮ್ ಇದ್ದೆ, ಬಟ್ ಇವಾಗ ಸದ್ಯಕ್ಕೆ ಹಿಂಗೆ ಆಗಿದೆನಲ್ಲ ಆ್ಯಂಡ್ ಹಿಂಗೆಲ್ಲ ಅನ್ನಿಸ್ತೈತಿ. ಸೊ ಅದ್ರ ಸಲ ಈ ಕನ್ಸೀವ್ದು ಒಂದು ಸ್ವಲ್ಪ ಇದನ್ನು ಆಗ್ಲಿಕ್ಕತ್ತೈತಿ, ಅಷ್ಟೇ ಡಿಲೇ ಆಗ್ಲಿಕ್ಕತ್ತೈತಿ. ಆ್ಯಂಡ್ ನಮಗೂ ಮೇಯ್ನಾಗಿ ಅದ ಐತಿ, ಯಾರಿಗಿರಂಗಿಲ್ಲ ರೀ, ಈಗ ಮದುವೆಗೆ 3 ವರ್ಷ ಆಯ್ತು. ಸೊ ಹಂಗಾಗಿ ಓಕೆ, ಇಷ್ಟೆಲ್ಲ ನನ್ನ ಮನಸ್ಸಿನ ಮಾತೆಲ್ಲ ನಿಮ್ಮ ಮುಂದೆ ಮಾತಾಡಿದ್ದೇನೆ. ಆ್ಯಂಡ್ ಸೂರ್ಯ ಬಂದಮೇಲೆ ತೋರಿಸ್ತೇನಂತ್ರಿ. ಆ್ಯಂಡ್ ಫೋನ್ ಈಗ ಸದ್ಯಕ್ಕೆ ವ್ಲಾಗ್ಸ್ ಇದೊಂದು ಬರ್ತೈತಿ. ಆಮೇಲೆ ಬರ್ತಡೇ ಮೇ ಬಿ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಯಾಕಂದರೆ ಈ ಸಲ ಬರ್ತಡೇ ಮಾಡ್ಕೊಳಕ್ಕೆ ಮನಸ್ಸಿಲ್ಲ ಅಷ್ಟಕ್ಕಷ್ಟು. ಒಂದು ದೇವ್ರ ಗುಡಿಗೆ ಹೋಗ್ಬೇಕನ್ನತ್ತೀವಿ, ಮರ್ಕುಂಬಿಗೆ ಹೋಗ್ಬೇಕನ್ನತ್ತೀವಿ. ಸೋಮವಾರ ದಿನ ಐತಿ. ಸೊ ನನ್ನ ಬರ್ತಡೇ ದಿನ ಹೋಗಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೀನಿ. ನೋಡೋಣ ಏನಾಗ್ತೈತಿ ಏನಿಲ್ಲ ಅಂಥೇಳಿ. ಸೊ ನೀವು ಯಾರ್ಯಾರು ಬರ್ತಿದ್ರಿ ಅಂತಂದರೆ ಮರ್ಕುಂಬಿಗೆ ಬರ್ರಿ. ನಾವು ಮರ್ಕುಂಬಿಗೆ ಸೋಮವಾರ ದಿನ ಬರ್ಲಿಕ್ಕತ್ತೀನಿ. 20th ನನ್ನ ಬರ್ತಡೇ ಐತಲ್ಲ 20ನೇ ತಾರೀಕು, ಅವಾಗ. ಸೊ ಸಿಗೋಣಂತ ಅಲ್ಲೇ. ಆಮೇಲೆ ಸಿಗ್ತೀನಂತ್ರಿ. ಸೂರ್ಯ ಬಂದ್ಮೇಲೆ ಸಿಗ್ತಾನಂತ. ವಿಡಿಯೋ ಮಾಡ್ಲಿಕ್ಕೆ ಬಂದೀವ್ರಿ. ಆ್ಯಂಡ್ ಸುರೇಶ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವಾಗ ವ್ಲಾಗ್ ಕಪಲ್ಸ್ ಒಂದು ವಿಡಿಯೋ ಮಾಡೋದೈತ್ರಿ. ಹೇಳಿದ್ಯಲ್ಲ ವಿಡಿಯೋ ಮಾಡೋ ಬಂದೀವಿ. ಮಳಿ ಈಗ ನಿಂತೈತಿ. ಮಳಿ ಏನಪ್ಪ ವಿಡಿಯೋ ಆಗೋ ಮಟ್ಟ ಮಳಿ ಹೋಗ್ಬಾರ್ದ. ಆಮೇಲೆ ಎಷ್ಟು ಬೇಕಾದ್ ಬರಲಿ, ಯಾಕಪ್ಪ ಅಂದ್ರೆ ಮಳಿ ಬೇಕಾ ಅದ್ರ ಸಲುವಾಗಿ. ಸೊ ಯಾಕೈಸ್ ಮೀಟ್ ಮಾಡ್ಸಿನ್ರಿ ಸುರೇಶನ. ನೋಡ್ರಿ ನನ್ನ ನೇಲ್ ಎಕ್ಸ್ಟೆನ್ಷನ್ ಹೆಂಗದಾವ ಅಂತ ಫೇಕ್ ನೇಲ್. ಇದು ವಿಡಿಯೋ ಭಾಳ ದಿನದಿಂದ ಹೋಗಿರ್ಲಿಲ್ಲ, ಫೋನ್ ಡ್ಯಾಮೇಜ್ ಆಗೈತೆ ಅಂತ ಹೇಳಿ ವ್ಲಾಗ ಮಾಡಾಕಿಲ್ಲ. ಸೊ ಭಾಳ ದಿವಸ ಆತ್ರಿ ನಾವು ವಿಡಿಯೋನ ಮಾಡಿಲ್ಲ, ಏನಿಲ್ಲ. ಅದು ಮೊಬೈಲ್ ರಿಪೇರಿ ಕೇಳಿದ್ರು, ಅದು ಭಾಳ ಅಮೌಂಟ್ ಹೇಳ್ತಾರೆ. ಅದ್ರ ಸಲುವಾಗಿನ ಮತ್ತೆ ಈಗ ಸ್ವಲ್ಪ ಡಿಲೇ ಇಟ್ಟಿದ್ದಾನ. ಓಕೆ, ಈಗ ಮಾಡೋಣ್ರಿ. ಯಾಕಂದ್ರೆ ಮಳಿ ಬಾತ್ ಚಲೋ ಆತ್ರಿ ಗೈಸ್. ಫಸ್ಟ್ ವಿಡಿಯೋ ಮಾಡ್ತೇವೆ, ಆಮೇಲೆ ಸಿಗ್ತೀವಿ. ನೋಡ್ರಿ ಗೈಸ್ ಹೆಂಗೈತಿ, ಫುಲ್ ಜಂಗಲ್ ಏರಿಯಾ. ದಿಸ್ ಇಸ್ ಕ್ಯಾಂಪ್ ಶರ್ಕತ್ ಪಾರ್ಕ್. ಅಲ್ಲೈತ್ರಿ ಶರ್ಕತ್ ಪಾರ್ಕ್. ಇಲ್ಲಿ ಹಾಯ್ ಸುರೇಶ, ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡೇವಿ. ಆ್ಯಂಡ್ ಅವನೇನೋ ಈಗ ವಿಡಿಯೋ ಮಾಡ್ತಾನಂತ. ಸೊ ಅದ್ರ ಸಲುವಾಗಿ ನಿಂತೇವಿ. ಆ್ಯಂಡ್ ಇನ್ನೂ ನಾನು 2-3 ಕ್ಲಿಪ್ ಬಾಕಿ ಅದಾವು, ಅವಂದು ಎಲ್ಲ ಕಂಪ್ಲೀಟಾಗಿ ಮುಗೀತು. ಸೊ ಯಾವ ಥರ ಕಾಣಿಸತ್ತೇನು ಹೇಳ್ರಿ ಗೈಸ್. ಸೊ ಗೈಸ್ ನಂದೆಲ್ಲ ವಿಡಿಯೋ ಮುಗಿಸಿ ನಾ ಬಂದು ಕುಂತೇರಿ ಗೈಸ್. ನನಗೆ ಅಲ್ಲಿ ಭಾಳ ಕೆಟ್ಟ ನೋರಸ್ ಕಡಿಯಾಕತ್ತಿದ್ದು. ಆ್ಯಂಡ್ ಸೂರ್ಯ ಇನ್ನೂ ಮಟ್ಟ ವಿಡಿಯೋ ಮಾಡ್ಲಿಕ್ಕತ್ತಾನು. ಆ್ಯಂಡ್ ನಾ ಸ್ಯಾಡ್ ವಿಡಿಯೋ ಮಾಡ್ರೆ ಮಂದಿಗೆಲ್ಲ ಉರಿತೈತ್ರಿ, ಏನಾತ ಅಂತೇಳಿ. ನಾರ್ಮಲ್ ನಾವಿಬ್ರು ಇದ್ದಾಗೂ ಅವ್ನು ಸ್ಯಾಡ್ ವಿಡಿಯೋ ಮಾಡ್ರೆ ನಡೀತೈತಿ. ಅದು ಎಂಥ ಜನನೂ ಏನೋಪ್ಪ, ಅಯ್ಯೋ ದೇವ್ರೆ. ಬ್ಯಾಸರ ಬಂದೈತ್ರಿ ಗೈಸ್. ಈಗ ಇನ್ನೂ 1-2 ಕ್ಲಿಪ್ ಅದಾವ, ಇನ್ನೂ ತಗೊಳತ್ತಿಲ್ಲ. ಆ್ಯಂಡ್ ಸುಸ್ತು ಫುಲ್ ಆಗೋದೈತೆ ನೋಡ್ರಿ. ಫುಲ್ ಕೈಕಾಲೆಲ್ಲ ಕಡ್ದ್ಬಿಟ್ಟು ರೀ. ಏನು ಮಾಡಿದ್ರಿ, ಒಂದೊಂದೇ ವಿಡಿಯೋ ಮಾಡೋದೈತೆ. ಗಬ್ರಿ ತೋರಿಸ್ತೇನೆ. ಆಮೇಲೆ ರಿಕ್ಷಾ ಹಿಂಗೆ ಹೋಗ್ಬಿಟ್ಟು ಹೋಗ್ತಾನೆ. ಇಲ್ಲೇ ಹಿಂಗೆ ರಿಕ್ಷಾಕ್ಕೆ ಚಾವಿ ಹಿಂಗೆ ಎಲ್ಲೋದ್ರೂ ಹಿಂಗೆ ಬಿಟ್ಟು ಹೋಗ್ಬಿಡ್ತು. ಅಯ್ಯೋ ದೇವ್ರೆ, ಇನ್ನೇ ಯಾವಾಗ ಬರ್ತಾನೆ ಯಾರಿಗೆ ಗೊತ್ತ್ರಿ ಗೈಸ್. ಏನು ಸ್ಯಾಡ್ ವಿಡಿಯೋ ಮಾಡ್ತಾರ್ರಿ, ಅದ್ರ ಸಲುವಾಗಿ ಮಾಡ್ತಾರ್ರಿ. ಆರಾಮ ಇರೋದ್ರಲ್ಲ ಅಷ್ಟು ಮಟ್ಟ. ಏನಾರೇ ಮನಸ್ಸಿಗೆ ನೋವಾಗಿತ್ತು ಇಲ್ಲ ಯಾರೇ ಬಿಟ್ಟು ಹೋಗಿದ್ರೆ ಮಾಡ್ಬೇಕ್ರಿ. ನಾ ಮಾಡ್ತೀನಲ್ಲ ಯಾರೇ ಬಿಟ್ಟು ಹೋದ್ರೆ, ಅಥವಾ ಈ ಥರ ಮಾಡ್ತೀನಿ ರೀಲ್ಸ್. ಬಟ್ ಯಾರು ಬಿಟ್ಟು ಹೋಗಲ್ದೇ ಇದ್ದಾಗೂ, ಎಲ್ಲ ಜೊತೆ ಇದ್ದಾಗೂ ಈ ಥರ ಮಾಡೋಕ್ಕಿದ್ರೆ ಏನು ಮಾಡಿದ್ರಿ ಗೈಸ್. ಸುರೇಶನ ಅವತಾರ ನೋಡ್ರಿ ಗೈಸ್ ಹೆಂಗೆ ಮಾಡತೈತಿ. ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಆಗಲಿಂದ ಕುಂತು ಸಾಕತ್. ನೋಡ್ರಿ ಯಾಣ ಮನೆ ಕೊಡ್ದು ಗೊತ್ತರಿ, ಭಾಳ ಕೆಟ್ಟು ನೋರ್ಸ್ ಅದಾವ ಇಲ್ಲಿ. ಆ್ಯಂಡ್ ಇನ್ನೊಂದು 2-3-4 ಸೀನ್ ಅದಾವ ಅಲ್ಲಿ.
ಕ್ಯಾಂಪ್ ಕಡೆ ಕ್ಯಾಂಪ್ ರೀ. ಬಟ್ ಅಲ್ಲಿ ಹಿಂಗೆ ಸ್ಟ್ರೀಟ್ ಐತಲ್ರಿ, ಹಿಂಗೆ ಅಲ್ಲಿ ಚಲೋ ಬರ್ತಾವೆ. ಆ್ಯಂಡ್ ಕುತ್ಕೊಂಡು ಒಂದೆರಡು ವಿಡಿಯೋ ಮಾಡಬೇಕು. ಕುತ್ಕೊಂಡು ಅಲ್ಲಿ ಸೀಟ್ ಅದಾವಲ್ಲ, ಅಲ್ಲಿ ಒಂದೆರಡು ವಿಡಿಯೋ ಮಾಡಬೇಕು. ದೆನ್ ರೋಡ್ ಮೇಲೆ ಒಂದು ವಾಕ್ ಮಾಡೋದೈತಿ. ಚಂದ ಕಾಣಿಸೋದೇನ ಅಂತ ಹೇಳಿ ಇಷ್ಟು ಮಾತಾಡತ್ತೀನಿ. ಆ್ಯಂಡ್ ಲೆನ್ಸ್ ಕೂಡ ಹಾಕೊಂಡೀನಿ, ಚಲೋ ಕಾಣಿಸತ್ತಲ್ರಿ. ತೋರಿಸಂಗಪ್ರಿ ಅವನ್ನ ಮಾಡತ್ತಾನಂತೆ. ಸುರೇಶಂದು ಮುಗೀತೇನು ರೀ. ಸುರೇಶ್ ಅವರು ಬರ್ಲಿಕ್ಕತ್ತಿದ್ದಾರೆ ಸ್ಲೋಮೋ ವಾಕಲ್ಲಿ. ಆ್ಯಂಡ್ ಅದು ಏನು ಶೂಟ್ ಮಾಡ್ಕೊಂಡ್ರು ಏನು ಬಿಟ್ರು ದೇವರಿಗೆ ಗೊತ್ತು. ಆ್ಯಂಡ್ ಈ ನಮನಿ ಝೂಮ್ ಹಾಕಿದೇನ್ರಿ ಗೈಸ್. ಅಯ್ಯಪ್ಪ, ಬಂದ ಸಾಹೇಬ ಬಂದ ನೋಡು ಡಿ ಕೆ ಸಾಹೇಬ. ಮಗ ನೋಡ್ರಿ ಇನ್ನೂ ಒಂದು 2 ಕ್ಲಿಪ್ ಅದಾವ. ತನ್ನಿ ಎಲ್ಲ ಮುಗಿಸ್ಕೊಂಡು ಸಾರ ಸ್ಕೂಬಿ ಅವ್ರ ಅಪ್ಪನ ಜೊತೆ ಅಲ್ಲಿ ಹೊರಗೆ ಹೋಗೈತೇನು. ಒಟ್ಟ ರಿಕ್ಷಾ ತೆಗೆ ಅಂತಂದ್ರೆ ಅದ್ರ ಸಲ ಹೊರಗೆ ಹೋಗಿದ್ದಾಳೆ ಆಕಿ. ಸ್ಕೂಪ ಅಲ್ಲೊಂದು ನಾಯಿ ಐತ್ರಿ. ಇಲ್ಲಿ ಇವು 2 ಜಗಳ ಆಡ್ತಾವಲ್ಲ ಬಂಗಾರ. ಬರ್ತಿಲ್ಲ ಇವತ್ತು ಮನೆಗೆ ಹೋಗೋಣ. ಹಾ ನೀ ಮಾಡತ್ತಿ ಓವರ್ ಅದಲ್ಲ, ಅದ ಪ್ರೀತಿ ತೋರಿಸ್ತೈತಿ, ಅದಕ್ಕೆ ಓವರ್ ಅಂತೈತ್ರಿ ನೋಡ್ರಿ. ಅವ್ನ ಹಿಂದಿಂದ ಓಡಾಡ್ತಾಳೆ ಆಕಿ, ಕರೆ ಓವರ್ ಅಂತ. ನೀವು ಪ್ರೀತಿ ಗೊತ್ತಿಲ್ಲ ನನಗೆ ಏನ್ ಅನ್ನೋದು. ನೀರ್ ಕುಡಿಯಕ ಏನ್ ಮಾಡ್ತಿ? ಹಾಯ್ ಮಮ್ಮಡಿ. ಹಲೋ. ಮುಖ ಕತ್ತಿ ನೋಡ್ರಿ ಗೈಸ್. ಇವು ನಮ್ಮ ಮನಿಗೆ ಬಂದ್ರ ಪೈಲ ಕೆಲಸ ಇದ ಮೆಣಸಿನ್ಕಾಯಿ ಹೊರದಾರೇನು ಫುಲ್ ಐತ್ರಿ. ಚಿಕನ್ ಸಾರು ಐತಿ, ಸ್ಕೂಬಿ ಚಿಕನ್ ಐತಿ. ಇಲ್ಲಿ ಮಾಡ್ಯಾರ ನೋಡ್ರಿ ಅನ್ನ ಐತಿ. ಬಂಗಾರಿ ಬಂಗಾರಿ ಬರ. ಅಯ್ಯ ಬರಲ್ಲ. ಹಾಲು ಕುಡಿಯಾಕತ್ಲಕ್ಕೆ. ಹಾಲು ಹೋಗು ನೀವತ್ತು. ಹಾ ಮತ್ತೆ ನಾಳೆ ಬಂದು ಬಿಡ್ತೇನೆ. ಹೆಂಗಾರ ರವಿವಾರ ಕರ್ಕೊಂಡು ಹೋಗ್ತೇನೆ. ಹೇಗೆ ನಾ ಈಕಿನ ಕರ್ಕೊಳಕಂತ ಬಂದೇನೀಗ. ಬರ್ತಿಲ್ಲ ಬನ್ನಿ. ಬೂ ಬರ್ತಿಲ್ಲ. ಬರ್ತಾಳೆ ಬರ್ತಿಲ್ಲ. ಹೊರಗೆ ಹೋದ್ಲಿ ಪಾಯ ಬೂ ಅಂದ್ರ ಬರ್ತಾಳ ನೋಡಲ್. ಬೂ ಹೋಗೋಣವ. ಕುಡಿ ಹಾಲು ಕುಡಿ. ಇಬ್ರು ಹೆಂಗ್ ಮಲ್ಕೊಂಡಾವ್ರಿ. ಈ ನಮ್ಮ ಮನೆಗೆ ಬಂದ ಕೂಡ ಇದ ಕೆಲಸ. ನಮ್ಮ ಮನೆಗೆ ಹೋದಾಗೂ ಸೂರ್ಯಂದ ಇದ್ದ ಕೆಲಸ. ಆ್ಯಂಡ್ ಈ ನಮ್ಮ ಮನೆಗೆ ಬಂದಾಗೂ ಇದ ಕೆಲಸ. ಬರೀ ಮಲ್ಕೊಳ್ಳೋದು. ಆ್ಯಂಡ್ ಇವಾಗ ಧಾರಾವಾಹಿ ಹುಚ್ಚಿಡ್ದೈತಿ ಹುಡುಗಗ. ಕುಕ್ಕು ಟಿವಿ ಒಳಗೆ ವೆಬ್ ಸೀರೀಸ್ಗಳು ನೋಡ್ಲಿಕ್ಕೆ. ಮನೆ ಹಾಳು ಕೆಲಸ ನೋಡೋದು. ಸ್ಟೋರಿ ಮಸ್ತ್ ಇರ್ತಾವ. ನನಗೆ ಈಕಿ ಹೇಳ್ತಾಳ ಧಾರಾವಾಹಿ ಅಂತ ನನಗೆ ಗೊತ್ತಿಲ್ಲ. ಧಾರಾವಾಹಿ ನಾ ಸ್ಟೋರಿ ಮಸ್ತ್ ಇರ್ತಾವ, ಅದ್ರ ಸಲ ನೋಡ್ತೇನೆ. ಹಂಗಂತ ನಾ ಇದನ್ನ ಸೀರಿಯಲ್ ನೋಡೋದಿಲ್ಲ. ಸೀರಿಯಲ್ ನೋಡೋದಿಲ್ಲ ತಪ್ಪಂತಲ್ಲ, ಅದ್ರೊಳಗೂ ಅದೊಂದು ಚಲೋ ಒಂದೊಂದು ಮನೆ ಹಾಳು ಕೆಲಸ ಮಾಡೋದಿರ್ತಾವ. ಅದನ್ನ ಹೇಳತ್ತೇನ್ರಿ ಗೈಸ್. ಆ್ಯಂಡ್ ನಮ್ಮ ಸ್ಕೂಬಿ ನೋಡ್ರಿ ಚಂದ ಕ್ಯೂಟ್ ಆಗಿ ಸ್ಕೂಬಕ್ಕ. ಆ್ಯಂಡ್ ಆಕಿನ ಟಾಯ್ಸ್ ನೋಡ್ರಿ ಅಲ್ಲೇ ಒಗದಾಡ್ಯಾಡು. ಮಮ್ಮು ಮಾಡಿಲ್ಲ, ಹಂಗೆ ಮಕ್ಕೊಂಡೈತಿ. ಒಂದು ಈಟ ಮಮ್ಮು ಮಾಡಿ ಮಕ್ಕೊಂಡೈತಿ ನೋಡ್ರಿ. ನಾವು ಇಲ್ಲಿ ಕರ್ಕೊಂಡು ಬರಂಗಿಲ್ಲ ಅಂತ ಹೇಳಿ ಹತ್ತು ಹಿಂಗೆ ಕಣ್ಣಾಗ್ಯಾವು. ಈಗ ಕರ್ಕೊಂಬರೋಣ ಖುಷಿ ಆಗೈತಿದ ಅಲ್ಲ ಬಂಗಾರ. ಮಕ್ಕೋಲಿ. ಆ್ಯಂಡ್ ಸೂರ್ಯ ಜುಡಿಯೋ ಕರ್ಕೊಂಡು ಹೋಕ್ಕಿ. ಏನು ಕೊಡಿಸ್ತಿ? ನಿಂಗೆ ಅರ್ವಿ ಕೊಡಿಸ್ತೇನೆ. ಯಾದಕ್ಕೆ? ಮಗಸ್ ಬರ್ಡೇಕ. ಥ್ಯಾಂಕ್ ಯು. ಸೊ ಅದ್ರದ್ದೊಂದು ವ್ಲಾಗ್ ಬೇರೆ ಮಾಡ್ತೇನೆ ರೀ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ. ಏನೇನು ಹೇಳಿದೆನಲ್ಲ, ನನ್ನ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಆ್ಯಂಡ್ ಯಾಕೆ ವ್ಲಾಗ್ ಬರತ್ತಿಲ್ಲ ಅನ್ನೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಅದ್ರಾಗೈತಿ. ಸೊ ಸೂರ್ಯ ಸೌಂಡ್ ಕಮ್ಮಿ ಮಾಡು. ಆ್ಯಂಡ್ ಬಾಯ್.